ಎಲ್ರಿಗೂ ನಮಸ್ಕಾರ. ಭಾರತೀಯ ಅಂಚೆ ಇಲಾಖೆಯಲ್ಲಿ ಮೊನ್ನೆ ಕರೆದಂಥ ಒಂದು ಅಪ್ಲಿಕೇಶನ್ಗಳು GDS ಆಗಲಿ, BPM ಆಗಲಿ, ABPM ಆಗಲಿ, ಈ ಕರೆದ ಪೋಸ್ಟ್ಗಳ ಒಂದು ಶಾರ್ಟ್ ಲಿಸ್ಟು ಅಥವಾ ಕಟ್ ಆಫ್ ಲಿಸ್ಟನ್ನು ಏನು ಮಾಡಿದ್ದಾರೆ, ಬಿಟ್ಟಿದ್ದಾರೆ. ನಾವು ವೆಬ್ಸೈಟ್ನಲ್ಲಿ ಕೂಡ ಏನು ಮಾಡ್ಬೋದು, ಹೋಗಿ ನೋಡ್ಕೊಳ್ಬೋದು. ಸರ್, ನಾವೆಲ್ಲ ಸೆಲೆಕ್ಷನ್ ಆಗಿದ್ದೀವಿ, ನಮ್ಮದೆಲ್ಲ ಲಿಸ್ಟ್ ಬಂದಿದೆ, ನಮಗೆ ಮೆಸೇಜ್ ಬಂದಿದೆ, ಇಮೇಲ್ ಬಂದಿದೆ, ನಾವು ಮುಂದೆ ಏನು ಮಾಡಬೇಕು ಅನ್ನುವಂಥವ್ರು ಏನು ಮಾಡಿರಿ, ಇದನ್ನು ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿರಿ. ಯಾಕಂತಂದಾಗ ಲಾಸ್ಟ್ ಟೈಮ್ ಒಂದು ವಿದ್ಯಾರ್ಥಿ ಏನಾಗಿತ್ತು ಅಂತಂದಾಗ ಸರಿಯಾದ ಡಾಕ್ಯುಮೆಂಟನ್ನು ಒಯ್ದೆ ಅಭ್ಯರ್ಥಿ ರದ್ದು ಆಗಿದ್ದನ್ನು ನಾವು ಏನು ಮಾಡ್ಬೋದು, ಇಲ್ಲಿ ನೋಡ್ಬೋದು. ಎಷ್ಟೋ ಜನ ಏನಾಗಿದ್ದಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಏನೋ ಒಂದು ಬಿಟ್ಟು ಹೋಗಿದ್ರಿ ಅಂತಂದಾಗ ನಿಮ್ಮ ಅಭ್ಯರ್ಥಿತನ ಏನಾಗ್ತದೆ, ರದ್ದಾಗ್ತದೆ. ಅಥವಾ ಏನಾದರೂ ತಪ್ಪು ಹಾಕಿದ್ರಿ ಅಂತಂದಾಗ ನಿಮ್ಮ ಅಭ್ಯರ್ಥಿತನ ಏನಾಗ್ತದೆ, ರದ್ದಾಗ್ತದೆ. ಸೊ ಇಲ್ಲಿ ನಮಗೆ ಏನೇನು ಡಾಕ್ಯುಮೆಂಟ್ಸ್ಗಳ ಅವಶ್ಯಕತೆ ಆದ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಮೊದಲಿಗೆ ನೀವೇನಾದರೂ ಅಪ್ಲಿಕೇಶನ್ನ ಹಾಕಿದ್ರಿ ಅಂತಂದಾಗ ನಿಮ್ಮ ಒಂದು ರಿಸಲ್ಟ್ ಇನ್ಫಾರ್ಮೇಷನನ್ನು ನೋಡ್ಕೊಳ್ರಿ. ಎಲ್ಲಿ ನೋಡ್ಕೋಬೇಕು ಸರ್ ಅಂತಂದಾಗ, ಒಂದು GDS ಆನ್ಲೈನ್ ಎಂಗೇಜ್ಮೆಂಟ್ ಪೋರ್ಟಲ್ನಲ್ಲಿ ಏನು ಮಾಡಿದ್ದಾರೆ, ವೆಬ್ಸೈಟ್ನಲ್ಲಿ ಬಿಟ್ಟಿರ್ತಾರೆ. ಅದರಲ್ಲಿ ನೀವು ಹೋಗಿ ಏನು ಮಾಡಬೇಕು, ಚೆಕ್ ಮಾಡ್ಕೋಬೇಕು. ಸೊ ನಿಮ್ಗೇನಾದರೂ ಅದು ಗೊತ್ತಿಲ್ಲ ಅಂತಂದಾಗ ಕಮೆಂಟ್ ಮೂಲಕ PDF ಅಂತ ಹಾಕ್ರಿ, ನಾನು ನಿಮ್ಗೆ PDF ಶೇರ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕು ಸರ್ ಅಂತಂದಾಗ, ಕ್ಯಾಂಡಿಡೇಟ್ಸ್ ವಿಲ್ ಗೆಟ್ SMS ಆ್ಯಂಡ್ ಇಮೇಲ್ ನೋಟಿಫಿಕೇಷನ್ ಆನ್ ದೇರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್. ನೀವು ಒಂದು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಯಾವ ಮೊಬೈಲ್ ನಂಬರ್ ಕೊಟ್ಟಿರಿ ಮತ್ತು ಯಾವ ಒಂದು ಇಮೇಲ್ ನಂಬರ್ನ ಕೊಟ್ಟಿರ್ತೀರಿ, ಅದಕ್ಕೆ ನಿಮಗೇನಾಗಿರ್ತದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೆಸೇಜು ಬಂದಿರ್ತದೆ. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಏನಾದರೂ ಮೆಸೇಜ್ಗಳು ಬಂದಿಲ್ಲ ಅಂತಂದಾಗ ನೋಡಿಲಿ, ಇಫ್ SMS ಆರ್ ಇಮೇಲ್ ಈಸ್ ನಾಟ್ ರಿಸೀವ್ಡ್ ಡ್ಯೂ ಟು ಟೆಕ್ನಿಕಲ್ ಇಶ್ಯೂಸ್, ಇಂಡಿಯಾ ಪೋಸ್ಟ್ ಈಸ್ ನಾಟ್ ರೆಸ್ಪಾನ್ಸಿಬಲ್. ನೀವೇನಾದರೂ ರೀಚಾರ್ಜ್ ಇಲ್ಲದಂಥ ಮೊಬೈಲ್ ನಂಬರ್ ಕೊಟ್ಟಿದ್ರಿ ಅಂತಂದಾಗ, ಅಥವಾ ನೀವೇನಾದರೂ ತಪ್ಪಾದ ಮೊಬೈಲ್ ನಂಬರ್ ಕೊಟ್ಟಿದ್ರಿ ಅಂತಂದಾಗ, ಅಥವಾ ನೀವೇನಾದರೂ ತಪ್ಪಾದ ಇಮೇಲನ್ನು ಕೊಟ್ಟಿದ್ರಿ ಅಂತಂದಾಗ ಅಲ್ಲಿ ಮೆಸೇಜ್ಗಳು ಯಾವುದೇ ರೀತಿಯಾಗಿ ಬರೋದಿಲ್ಲ. ಅದಕ್ಕೆ ಅವರು ಏನು ಮಾಡೋಂಗಿಲ್ಲ, ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳಂಗಿಲ್ಲ. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ ಅವರು, ಕ್ಯಾಂಡಿಡೇಟ್ ಶುಡ್ ರೆಗ್ಯುಲರ್ಲಿ ಚೆಕ್ ದ ಪೋರ್ಟಲ್. ನೀವು ಪ್ರತಿನಿತ್ಯ ಏನು ಮಾಡಬೇಕು, ಪೋರ್ಟಲ್ ಅಥವಾ ವೆಬ್ಸೈಟನ್ನು ಚೆಕ್ ಮಾಡಲೇಬೇಕು. ಅದು ನಿಮ್ಮ ಒಂದು ಹೊಣೆಗಾರಿಕೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ ನೋಡಿರಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ ಯಾವಾಗ ಇರ್ತದೆ ಸರ್, ಎಷ್ಟು ದಿನ ಇರ್ತದೆ? ಅಪ್ಲಿಕೇಶನ್ ಹಾಕಿದ ನಂತರ ನಮ್ಮದು ಶಾರ್ಟ್ ಲಿಸ್ಟ್ ಬಂದ ನಂತರ ಎಷ್ಟು ದಿನ ಇರ್ತದೆ ರೀ ಅಂತಂದಾಗ, ಆಯ್ಕೆಗೊಂಡ ಅಭ್ಯರ್ಥಿಗಳು ಡಿವಿಷನಲ್ ಯೂನಿಟ್ಗೆ ಅಥವಾ ಹೆಡ್ ಆಫೀಸಿಗೆ ಏನು ಮಾಡಬೇಕು, ನೀವು ಹೋಗಬೇಕು. ನೀವೇನು ಸೆಲೆಕ್ಷನ್ ಆಗಿರ್ತಿರಲ್ಲ, ನೀವು ಡಿವಿಷನಲ್ ಹೆಡ್ ಆಫೀಸಿಗೆ ಏನು ಮಾಡಬೇಕು, ಭೇಟಿ ಆಗಬೇಕು. ಅದಾದ ನಂತರ ನೀವು ಶಾರ್ಟ್ ಲಿಸ್ಟ್ಗೊಂಡ ನಂತರ ಅಥವಾ ನೀವೊಂದು ಈ ಅಪ್ಲಿಕೇಶನ್ನಲ್ಲಿ ಸೆಲೆಕ್ಷನ್ ಆದ ನಂತರ 15 ದಿನದ ಒಳಗಾಗಿ ಅಂತ ನೀವೇನು ಮಾಡಬೇಕಲ್ಲಿ, 15 ದಿನದ ಒಳಗಾಗಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಬೇಕಾಗಿರ್ತದೆ. ಮತ್ತು ನಮ್ಮ ಒಂದು ನೋಟಿಫಿಕೇಷನಲ್ಲಿ 23 ಕೊನೆಯ ದಿನಾಂಕ ಅಂತ ಕೊಟ್ಟಿದ್ದಾರೆ. 23 ಮಾರ್ಚ್ 2026 ಏನು ಮಾಡಬೇಕು, ನೀವು ಇಷ್ಟರೊಳಗಾಗಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೊಂಬರ್ಬೇಕಾಗ್ತದೆ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಇಫ್ ದೇ ಡು ನಾಟ್ ರಿಪೋರ್ಟ್ ವಿತಿನ್ 15 days ದೇರ್ ಸ್ಟೇಟಸ್ ಬಿಕಮ್ಸ್ ನಾನ್ ಟರ್ನ್ಡ್ ಅಪ್ ಆ್ಯಂಡ್ ಕ್ಯಾಂಡಿಡೇಚರ್ ವಿಲ್ ಬಿ ಕ್ಯಾನ್ಸಲ್ಡ್. ನೀವೇನಾದರೂ 15 ದಿನ ಒಳಗೆ ಹೋಗದೇ ಇದ್ದರೆ ನಿಮ್ಮನ್ನು ನಾನ್ ಟರ್ನ್ಡ್ ಅಪ್ ಪತ್ತೆಯಿಂದ ಗುರುತಿಸಿ ಅಭ್ಯರ್ಥಿತನವನ್ನು ಏನು ಮಾಡ್ತಾರೆ, ರದ್ದು ಮಾಡ್ತಾರೆ. ಸೊ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್, ಏನೇನು ಡಾಕ್ಯುಮೆಂಟ್ಸ್ಗಳು ಅಗತ್ಯವನ್ನು ಹೊಂದಿರ್ತವೆ. ಒರಿಜಿನಲ್ ಡಾಕ್ಯುಮೆಂಟ್ಸ್, ನಿಮ್ಮೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಒಂದು ಸೆಟ್ ಆದರೆ ಪ್ಲಸ್ 2 ಸೆಟ್ ಏನು ಮಾಡಬೇಕು, ಜೆರಾಕ್ಸ್ ಕಾಪೀಸ್ಗಳನ್ನು ಒಯ್ಯಬೇಕು. ಸೊ ಅಂಥವು ಯಾವ್ಯಾವ ಅದಾವ್ರಿ ಅಂತಂದಾಗ, ಒಂದು ಮಾರ್ಕ್ ಶೀಟ್, ನಿಮ್ಮದು 10th ಮಾರ್ಕ್ ಶೀಟ್ ತೊಗೊಳ್ರಿ. ಐಡೆಂಟಿಟಿ ಪ್ರೂಫ್, ಗುರುತಿನ ಪತ್ರ, ಗುರುತಿನ ಚೀಟಿಯನ್ನು ತೊಗೊಳ್ರಿ. ವೋಟರ್ ID ತೊಗೊಳ್ರಿ, ಆಧಾರ್ ಕಾರ್ಡ್ ತೊಗೊಳ್ರಿ. ನೆಕ್ಸ್ಟ್ ಕಾಸ್ಟ್ ಸರ್ಟಿಫಿಕೇಟ್. ಸರ್, ನಾವು ಜನರಲ್ ಪೋಸ್ಟ್ ಹಾಕಿದ್ವಿ, ಅನ್ರಿಸರ್ವ್ ಪೋಸ್ಟ್ ಹಾಕಿದ್ವಿ, ನಾವು ಒಯ್ಯಬೇಕೇನ್ರಿ ಅಂತಂದಾಗ ನೀವು ಒಯ್ಯುವಂಥ ಅವಶ್ಯಕತೆ ಇಲ್ಲ. ನೀವು ಯಾವ ಕ್ಯಾಟಗರಿಯಲ್ಲಿ ಸೆಲೆಕ್ಷನ್ ಆಗಿರ್ತೀರಿ ಅದನ್ನು ಮಾತ್ರ ಒಯ್ಯಬೇಕಾಗ್ತದೆ. OBC ಹಾಕಿದವರು ಒಯ್ಯಲೇಬೇಕು, SC ST ಹಾಕಿದವ್ರು ಏನು ಮಾಡಲೇಬೇಕು ರೀ, ಕಾಸ್ಟ್ ಸರ್ಟಿಫಿಕೇಟ್ ಒಯ್ಯಲೇಬೇಕಾಗ್ತದೆ. ಇನ್ನು PWD ಸರ್ಟಿಫಿಕೇಟ್, ದಿವ್ಯಾಂಗ ಪ್ರಮಾಣ ಪತ್ರ, ಯಾರು ಅಂಗವಿಕಲರಿರ್ತಾರಲ್ಲ ಅವ್ರೇನು ಮಾಡಬೇಕು, ಕಡ್ಡಾಯವಾಗಿ ಒಯ್ಯಲೇಬೇಕಾಗಿರ್ತದೆ. ಇನ್ನು EWS ಸರ್ಟಿಫಿಕೇಟ್, ಇದು ಎಕನಾಮಿಕಲ್ ವೀಕರ್ ಸೆಕ್ಷನ್ ಪ್ರಮಾಣ ಪತ್ರ ಅಂತ ಏನು ಮಾಡ್ತಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟಿಂದ ಕೊಡ್ತಾ ಇದ್ದಾರೆ. ಅದು OBC ಕ್ಯಾಟಗರಿಯವರು ಏನಿರ್ತಾರಲ್ಲ ಕರ್ನಾಟಕದೊಳಗೆ, ಹೈಯರ್ ಕಾಸ್ಟ್ 3rd B ಇದ್ದಂಥವ್ರು ಏನು ಮಾಡ್ಕೋತಾರೆ, ಒಂದು EWS ಸರ್ಟಿಫಿಕೇಟನ್ನು ಮಾಡ್ಕೋಬೋದಾಗಿರ್ತದೆ. ಅದು ಈಗ ಆಲ್ರೆಡಿ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ಅದನ್ನು ಅಪ್ಲಿಕೇಶನಲ್ಲಿ ಹಾಕಿರ್ತಿರಲ್ಲ, ಅದನ್ನು ಒಯ್ಯಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ಈಗ ಹಾಕಿ ಇನ್ನು ಮುಂದೆ ನಾವು EWS ಸರ್ಟಿಫಿಕೇಟ್ ತೊಗೊಂಡು ಹೋಗ್ತೀವಿ ಅಂತಂದ್ರೆ ಅದು ಆಗೋದಿಲ್ಲ.
ಅದಕ್ಕಾಗಿ ಅಪ್ಲಿಕೇಶನ್ ಹಾಕುವಾಗಲೇ ನೀವೇನು ಮಾಡಬೇಕು, ಸರಿಯಾಗಿ ನೋಡಿಕೊಂಡು ಹಾಕಬೇಕಾಗ್ತದೆ. ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ, ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್, ತೃತೀಯ ಲಿಂಗಿ ಪ್ರಮಾಣ ಪತ್ರ ಅಂತ ಕರೀತಾರೆ. ಅದು ಏನಾದರೂ ಯಾರಾದರೂ ಅಪ್ಲಿಕೇಶನ್ನ ಹಾಕಿದ್ರಿ ಅಂತಂದಾಗ ಆ ಸರ್ಟಿಫಿಕೇಟನ್ನು ಕೂಡ ನೀವು ಒಯ್ಯಬೇಕಾಗ್ತದೆ. ನೆಕ್ಸ್ಟ್ ಜನ್ಮ ದಿನಾಂಕದ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟನ್ನು ಇತ್ತು ಅಂತಂದ್ರೆ ಮಾತ್ರ ಒಯ್ಯಿರಿ, ಅದರ್ವೈಸ್ ನೀವು ಮಾರ್ಕ್ಸ್ ಶೀಟ್ಗಳನ್ನು ಏನು ಮಾಡಿರಿ, ಒಯ್ಯಿರಿ. ನೆಕ್ಸ್ಟ್ ಮೆಡಿಕಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿರ್ತದೆ. ಮೆಡಿಕಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿರ್ತದೆ. ಯಾವುದರಿಂದ ಒಯ್ಬೇಕು ಸರ್, ಯಾರ ಕಡೆಯಿಂದ ಒಯ್ಬೇಕು ಅಂತಂದಾಗ ಫ್ರಮ್ ಗೌರ್ಮೆಂಟ್ ಆಫ್ ಹಾಸ್ಪಿಟಲ್. ನೋಡಿ, ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ನಿಂದ ಏನು ಮಾಡಬೇಕು, ನೀವು ಒಯ್ಯಬೇಕಾಗ್ತದೆ. ನಿಮ್ಮಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಂತ ಇರ್ತಾವಲ್ಲ, ಅಲ್ಲಿ ಹೋಗಿ ನೀವು ಮೆಡಿಕಲ್ ಸರ್ಟಿಫಿಕೇಟನ್ನು ತೊಗೊಂಡು ಹೋಗ್ರಿ. ನೆಕ್ಸ್ಟ್ ಲೋಕಲ್ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್, ಇದು ಕರ್ನಾಟಕದವ್ರಿಗೆ ಏನು ಸಂಬಂಧಪಟ್ಟಿಲ್ಲ, ಇದರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಇನ್ನು ಫಿಸಿಕಲ್ ವೆರಿಫಿಕೇಷನ್ ಅಂತ ಕೇಳಿದ್ದಾರೆ. ನಿಮ್ಮ ಡಾಕ್ಯುಮೆಂಟನ್ನು ಅಲ್ಲಿ ಏನು ಮಾಡ್ತಾರೆ, ಡೈರೆಕ್ಟಾಗಿ ವೆರಿಫಿಕೇಷನ್ನ ಮಾಡ್ತಾರೆ. ದಾಖಲೆ ಪರೀಕ್ಷೆಯನ್ನು ಎಂಗೇಜಿಂಗ್ ಅಥಾರಿಟಿ ಆರ್ ಡಿವಿಷನಲ್ ಆರ್ ಯೂನಿಟ್ ಹೆಡ್ ಆಫೀಸ್ ಏನು ಮಾಡ್ತಾರೆ, ಅಲ್ಲಿ ಒಂದು ಚೆಕ್ ಮಾಡುವಂಥ ಕ್ರಿಯೆ ಇರುತ್ತದೆ. ನೆಕ್ಸ್ಟ್, ಇಫ್ ಡಾಕ್ಯುಮೆಂಟ್ಸ್ ಆರ್ ಕರೆಕ್ಟ್ ದ ಕ್ಯಾಂಡಿಡೇಟ್ ವಿಲ್ ರಿಸೀವ್ ಪ್ರಾವಿಷನಲ್ ಎಂಗೇಜ್ಮೆಂಟ್ ಆಫರ್. ದಾಖಲೆಗಳು ಏನಾದರೂ ಸರಿ ಇದ್ದು ಅಂತಂದಾಗ ನೀವು ಪ್ರಾವಿಷನಲ್ ಆಗಿರುವಂಥ ಒಂದು ಆಫರ್ ಸರ್ಟಿಫಿಕೇಟನ್ನು ನೀವೇನು ಮಾಡ್ಕೊಳ್ತೀರಿ, ಪಡ್ಕೊಳ್ತೀರಿ. ಆಫ್ಟರ್ ವೆರಿಫಿಕೇಷನ್ ಆದ ನಂತರ ಏನು ಮಾಡಬೇಕು ಸರ್ ಅಂತಂದಾಗ, ಅಭ್ಯರ್ಥಿಗಳು 30 ದಿನದ ಒಳಗೆ ಜಾಯ್ನಿಂಗ್ ಫಾರ್ಮಾಲಿಟೀಸ್ಗಳನ್ನು ಪೂರ್ಣಗೊಳಿಸಬೇಕು. ಕ್ಯಾಂಡಿಡೇಟ್ ಮಸ್ಟ್ ಕಂಪ್ಲೀಟ್ ಪ್ರೀ ಎಂಗೇಜ್ಮೆಂಟ್ ಫಾರ್ಮಾಲಿಟೀಸ್ ವಿತಿನ್ 30 ಡೇಸ್. ನಿಮ್ಗೆ 30 ದಿನದ ಒಳಗೆ ಏನಿರ್ತದೆ ಅಂತಂದಾಗ ನಿಮಗೆ ತರಬೇತಿಯನ್ನು ಏನು ಮಾಡ್ತಾರೆ, ಅವರು ಕೊಡ್ತಾರೆ. ಅದು ನೀವೆಲ್ಲ ಫಾರ್ಮಾಲಿಟೀಸ್ಗಳನ್ನು ಮುಗಿಸ್ಬೇಕಾಗ್ತದೆ. ಸೊ ಏನೇನು ಒಳಗೊಂಡಿರ್ತದೆ ಇದರಲ್ಲಿ ಅಂತಂದಾಗ, ಫಸ್ಟ್ ಒನ್ ನೋಡಿರಿ, 3 ಡೇಸ್ ಬೇಸಿಕ್ ಟ್ರೈನಿಂಗ್, 3 ದಿನಗಳ ಮೂಲಭೂತ ತರಬೇತಿ ಇರ್ತದೆ. ನೆಕ್ಸ್ಟ್ ವ್ಯವಸ್ಥೆ, ಅರೇಂಜ್ಮೆಂಟ್ ಆಫ್ ಅಕಮಡೇಷನ್ ವ್ಯವಸ್ಥೆಯನ್ನು ನೀವೇ ಮಾಡ್ಕೊಳ್ಬೇಕಾಗ್ತದೆ. ಅವ್ರು ಯಾವುದೇ ರೀತಿ ವಸತಿ ಸೌಲಭ್ಯವನ್ನು ಕೊಡೋಂಗಿಲ್ಲ. ಆ್ಯಂಡ್ ಅದರ್ ಜಾಯ್ನಿಂಗ್ ರಿಕ್ವೈರ್ಮೆಂಟ್ಸ್, ಇನ್ನು ಇತರೆ ಸೇರ್ಪಡೆಗಳ ಪ್ರಕ್ರಿಯೆಗಳು ಏನಿರ್ತವೆ ಆ ಒಂದು 30 ದಿನದ ಒಳಗಡೆ ಇರ್ತದೆ. ಆ ಒಂದು 30 ದಿನಗಳು ನೀವೇನಾದರೂ ಪಾಲ್ಗೊಳ್ಳದೇ ಇದ್ದರೆ, ಇಫ್ ಕ್ಯಾಂಡಿಡೇಟ್ ಫೇಲ್ಸ್ ಟು ಜಾಯಿನ್, ನೀವೇನಾದರೂ ಆ 30 ದಿನ ಇರಲಿಲ್ಲ ಅಂತಂದಾಗ ಕ್ಯಾಂಡಿಡೇಚರ್ ವಿಲ್ ಬಿ ಕ್ಯಾನ್ಸಲ್ಡ್ ಇಫ್ ದ ಕ್ಯಾಂಡಿಡೇಟ್ ಫೇಲ್ಸ್ ಟು ಜಾಯಿನ್. ಈ ಅಭ್ಯರ್ಥಿ ಏನಾದರೆ ಸೇರ್ಪಡೆ ಆಗದಿದ್ದರೆ ಅಭ್ಯರ್ಥಿತನವನ್ನು ರದ್ದು ಮಾಡಲಾಗ್ತದೆ. ಸೊ ಯಾವಾಗ ನೀವು ಅಭ್ಯರ್ಥಿತನ ರದ್ದು ಮಾಡಲಿಕ್ಕೆ ಅವರ ಹತ್ರ ಅಧಿಕಾರ ಇದೆ ಅಂತಂದಾಗ, ಒಂದು ವೇಳೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋದಿದ್ದರೆ, ದಾಖಲೆ ಪರಿಶೀಲನೆಗೆ ಹೋಗದೇ ಇದ್ದರೆ ನಿಮ್ಮ ಅಭ್ಯರ್ಥಿತನ ರದ್ದಾಗುತ್ತದೆ. ನೆಕ್ಸ್ಟ್, ಡಾಕ್ಯುಮೆಂಟ್ಸ್ ಆರ್ ಇನ್ಕರೆಕ್ಟ್, ನೀವು ಕೊಟ್ಟಂಥ ದಾಖಲೆಗಳು ತಪ್ಪಾಗಿದ್ದರೆ ನಿಮ್ಮ ಅಭ್ಯರ್ಥಿತನ ರದ್ದಾಗ್ತದೆ. ನೆಕ್ಸ್ಟ್, 30 ದಿನಗಳಲ್ಲಿ ಸೇರ್ಪಡೆ ಪ್ರಕ್ರಿಯೆ ಪೂರ್ಣಗೊಳಿಸದಿದ್ದರೆ, ನೀವು 30 ದಿನಗಳ ತರಬೇತಿಯನ್ನು ಪಡೆದುಕೊಳ್ಳದೇ ಇದ್ದರೆ ನಿಮ್ಮ ಒಂದು ಅಭ್ಯರ್ಥಿತನ ರದ್ದಾಗ್ತದೆ. ನೆಕ್ಸ್ಟ್, ನಿಗದಿತ ಮಾದರಿಯಲ್ಲಿ ಜಾತಿ ಪ್ರಮಾಣ ಪತ್ರ ಸಲ್ಲಿಸದಿದ್ದರೆ, ನೀವು ಸರಿಯಾದ ಜಾತಿ ಪ್ರಮಾಣ ಪತ್ರ ಸಲ್ಲಿಸದೇ ಇದ್ದರೆ ಅಥವಾ ಫೇಕ್ ಏನಾದರೂ ಕೊಟ್ಟರೆ ಅಂತಂದಾಗ ನಿಮ್ಮ ಒಂದು ಅಭ್ಯರ್ಥಿತನ ರದ್ದಾಗ್ತದೆ. ಆ್ಯಂಡ್ ರೆಫ್ಯೂಸಸ್ ಟು ಜಾಯಿನ್ಸ್ ಆರ್ ರಿಸೈನ್, ನೀವೇನಾದರೂ ಸೇರಲಿಕ್ಕೆ ಒಲ್ಲ ಅಂತಂದ್ರಿ, ಬೇಡ ಅಂತಂದಾಗ ಅಥವಾ ರಾಜೀನಾಮೆಯನ್ನು ನೀಡಿದ್ರಿ ಅಂತಂದಾಗ ನಿಮ್ಮ ಒಂದು ಅಭ್ಯರ್ಥಿತನ ರದ್ದಾಗ್ತದೆ. ಸೊ ಸಪ್ಲಿಮೆಂಟರಿ ಲಿಸ್ಟನ್ನು ಏನು ಮಾಡ್ತಾರೆ, ಅವರು ಬಿಡ್ತಾರೆ. ಸಪ್ಲಿಮೆಂಟರಿ ಲಿಸ್ಟ್ ಅಂತಂದಾಗ ಅಡಿಷ್ನಲ್ ಲಿಸ್ಟ್ ಬಿಡೋದ್ರಿ. ಈಗ ಲಿಸ್ಟ್ 1ಅನ್ನು ಬಿಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್, ಫೋರ್ತ್ ಲಿಸ್ಟ್, ಫಿಫ್ತ್ ಲಿಸ್ಟ್ ಬಿಡ್ತಾರೆ. ಯಾವಾಗ ಬಿಡ್ತಾರೆ ಅಂತಂದಾಗ, ಈಗ ಸೆಲೆಕ್ಷನ್ಗೊಂಡಂಥ ವಿದ್ಯಾರ್ಥಿಗಳು ಅವರೇನಾದರೂ ರದ್ದಾದರು ಅಂತಂದಾಗ ನಿಮಗೆ ಒಂದು ಅವಕಾಶ ಇರ್ತದೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ ನೋಡಿರಿ, ಇಫ್ ಸಮ್ ಕ್ಯಾಂಡಿಡೇಟ್ಸ್ ಆರ್ ಕ್ಯಾನ್ಸಲ್ಡ್ ದ ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಸೆಲೆಕ್ಟೆಡ್ ಫ್ರಮ್ ದ ಸಪ್ಲಿಮೆಂಟರಿ ಲಿಸ್ಟ್. ನೆಕ್ಸ್ಟ್ ಸೆಕೆಂಡ್ ಲಿಸ್ಟ್ ಒಳಗೆ ಏನು ಮಾಡ್ತಾರೆ ರೀ, ಈ ಒಂದು ಅಭ್ಯರ್ಥಿಗಳನ್ನು ತೆಗೆದಾಕಿ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್, ಫೈನಲ್ ವೆರಿಫಿಕೇಷನ್ ಯಾವ ರೀತಿ ಇರ್ತದ? ಸೊ ಡಾಕ್ಯುಮೆಂಟ್ಸ್ ಮೇ ಬಿ ವೆರಿಫೈಡ್ ಥ್ರೂ ಡಿಜಿಲಾಕರ್, ಆಫಿಷಿಯಲ್ ಬೋರ್ಡ್ ವೆಬ್ಸೈಟ್ ಆರ್ API ಸೇತು. ಅವರ ಒಂದು ನಿಮ್ಮ ದಾಖಲೆಗಳನ್ನು ಯಾವ ರೀತಿ ಪರಿಶೀಲನೆ ಮಾಡ್ತಾರೆ ಅಂತಂದಾಗ, ಒಂದು ಡಿಜಿಲಾಕರ್ನ ಮೂಲಕ ಪರಿಶೀಲನೆ ಮಾಡ್ತಾರೆ, ಅಥವಾ ಆಫಿಷಿಯಲ್ ಬೋರ್ಡ್ ವೆಬ್ಸೈಟ್ಗಳ ಮೂಲಕ ಏನು ಮಾಡ್ತಾರೆ, ವೆರಿಫಿಕೇಷನ್ ಮಾಡ್ತಾರೆ, ಅಥವಾ API ಸೇತು ಅನ್ನುವಂಥ ಒಂದು ಆ್ಯಪ್ ಮೂಲಕ ಏನು ಮಾಡ್ತಾರೆ, ಅವರು ಪರಿಶೀಲನೆಯನ್ನು ಮಾಡ್ತಾರೆ. ಸೊ ಇಫ್ ಮಾರ್ಕ್ ಮಿಸ್ ಮ್ಯಾಚ್ ಈಸ್ ಫೌಂಡ್, ಒಂದು ವೇಳೆ ಅಂಕಗಳು ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಕ್ಯಾಂಡಿಡೇಚರ್ ವಿಲ್ ಬಿ ರಿಜೆಕ್ಟೆಡ್. ಒಂದು ವೇಳೆ ಆ ಮಾರ್ಕ್ಸ್ಗಳು ಏನಾದರೂ ವ್ಯತ್ಯಾಸ ಕಂಡು ಬಂದು ಅಂತಂದಾಗ ನಿಮ್ಮ ಒಂದು ಅಭ್ಯರ್ಥಿತನ ಏನಾಗ್ತದೆ, ರದ್ದಾಗ್ತದೆ.
ಮತ್ತು ಬೇರೆದವರಿಗೆ ಕೊಡುವಂಥ ಸಾಧ್ಯತೆ ಹೆಚ್ಚು ಇರ್ತದೆ. ಸೊ ಫೈನಲ್ ಅಪಾಯಿಂಟ್ಮೆಂಟ್, ಕೊನೆ ಅಪಾಯಿಂಟ್ಮೆಂಟ್ನ ಏನಿರ್ತದೆ ಅಂತಂದಾಗ ಯಾವ ರೀತಿ ಇರ್ತದೆ, ಯಾವ ಹಂತ ಇರ್ತದೆ ಅಂತಂದಾಗ ಆಫ್ಟರ್ ಪೊಲೀಸ್ ವೆರಿಫಿಕೇಷನ್ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ದ ಫೈನಲ್ ಎಂಗೇಜ್ಮೆಂಟ್ ಆರ್ಡರ್ ವಿಲ್ ಬಿ ಇಶ್ಯೂಡ್. ಮೊದಲೊಂದು ಎಂಗೇಜ್ಮೆಂಟ್ 30 ಡೇಸ್ದೊಂದು ಎಂಗೇಜ್ಮೆಂಟ್ ಆರ್ಡರನ್ನು ಕೊಟ್ಟಿರ್ತಾರೆ. ಅದಾದ ನಂತರ ಫೈನಲ್ ಎಂಗೇಜ್ಮೆಂಟ್ ಆರ್ಡರ್ ಏನಾಗ್ತದೆ ನಿಮಗೆ ಕೊಡ್ತಾರೆ. ಆವಾಗ ನೀವು ನೇಮಕಾತಿ ಆದೇಶವನ್ನು ಪಡೆದುಕೊಳ್ತೀರಿ. ಸೊ ರಿಕ್ರೂಟಿಂಗ್ ಕ್ಲೋಸಿಂಗ್ ಡೇಟ್, ಇದು ಯಾವಾಗ ಕ್ಲೋಸ್ ಆಗ್ತದೆ, ಇವರು ಹೈಯರ್ ಮಾಡ್ಕೊಳ್ಳುವಂಥದ್ದು ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಫಿಲ್ ಮಾಡ್ಕೊಳ್ಳುವಂಥ ಡೇಟ್ ಯಾವಾಗ ಎಂಡ್ ಆಗ್ತದೆ ಅಂತಂದಾಗ ದ ಎಂಗೇಜ್ಮೆಂಟ್ ಪ್ರೋಸೆಸ್ ಮೇ ಕಂಟಿನ್ಯೂ ಅಂಟಿಲ್ 30 ಜೂನ್ 2026. ಈ ನೇಮಕಾತಿ ಪ್ರಕ್ರಿಯೆ ಜೂನ್ 30, 2026 ಮುಂದುವರಿಯಬಹುದು. ಅಲ್ಲಿಗೆ ಏನಾಗ್ತದೆ ಕೊನೆಗೊಳ್ಳಬಹುದು ಅನ್ನುವಂಥದ್ದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಫೈನಲ್ ಟಚಪ್ಪನ್ನು ನೋಡೋಣ, ಫೈನಲ್ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡೋಣ. ನೀವು ರಿಸಲ್ಟನ್ನು ಚೆಕ್ ಮಾಡಿಕೊಳ್ಳ್ರಿ. ಎಲ್ಲಿ ಅಂತಂದಾಗ ಪೋರ್ಟಲ್ ಒಂದು ವೆಬ್ಸೈಟ್ ಮೂಲಕ ಚೆಕ್ ಮಾಡಿಕೊಳ್ಳ್ರಿ, ಅಥವಾ PDF ಅಂತ ಕಮೆಂಟ್ ಹಾಕ್ರಿ. PDF ನಿಮ್ಗೆ ಏನು ಮಾಡ್ತೀನಿ, ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಗೋ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ವಿತಿನ್ 15 ಡೇಸ್. ನೀವು ಆ ನಿಗದಿತಗೊಳಿಸಿದ ದಿನದೊಳಗೆ ನೀವೇನು ಮಾಡಬೇಕು, ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೋಬೇಕಾಗ್ತದೆ. 23 ಕೊನೆಯ ದಿನಾಂಕವನ್ನು ಕೊಟ್ಟಿರ್ತಾರೆ. ಮಾರ್ಚ್ 23 ಕೊನೆಯ ದಿನಾಂಕ ಇರ್ತದೆ, ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಾಗ್ತದೆ. ಸೊ ಫೈನಲಿ ಇಫ್ ವೆರಿಫೈಡ್ ಗೆಟ್ ಪ್ರಾವಿಷನಲ್ ಆಫರ್. ನೀವು ಒಂದು ವೇಳೆ ವೆರಿಫೈ ಆಯಿತು, ನಿಮ್ಮ ಪರಿಶೀಲನೆ ಯಶಸ್ವಿ ಆಯಿತು ಅಂತಂದಾಗ ತಾತ್ಕಾಲಿಕ ನೇಮಕಾತಿ ಆಫರ್ ಏನು ಮಾಡ್ತಾರೆ, ನಿಮಗೆ ಕೊಡ್ತಾರೆ. ದೆನ್ ಕಂಪ್ಲೀಟ್ ಟ್ರೈನಿಂಗ್ ಆ್ಯಂಡ್ ಜಾಯ್ನಿಂಗ್ ವಿದಿನ್ 30 ಡೇಸ್. ನೀವು 30 ದಿನಗಳ ತರಬೇತಿಯನ್ನು ಪೂರ್ಣಗೊಳಿಸಬೇಕು ಮತ್ತು ಆ ಒಂದು ಸೇರ್ಪಡೆ ಆದ ನಂತರ ನೀವೇನು ಮಾಡಬೇಕ್ರಿ, ಕಂಪ್ಲೀಟ್ ಆಗಿರುವಂಥ ಒಂದು ಟ್ರೈನಿಂಗನ್ನು ಪೂರ್ಣಗೊಳಿಸಬೇಕಾಗ್ತದೆ. ಸೊ ದೆನ್ ಫೈನಲ್ ಅಪಾಯಿಂಟ್ಮೆಂಟ್ ಆರ್ಡರ್ ವಿಲ್ ಬಿ ಇಶ್ಯೂಡ್. ಕೊನೆಯದಾಗಿ ನಿಮಗೆ ಏನು ಮಾಡ್ತಾರೆ ರೀ, ಒಂದು ನೇಮಕಾತಿ ಆದೇಶ ಪತ್ರವನ್ನು ನೀಡಿ ನಿಮ್ಮನ್ನು ಸೆಲೆಕ್ಷನನ್ನು ಮಾಡ್ಕೊಳ್ತಾರೆ. ಸೊ ಇದರೊಳಗೆ ಏನಾದರೂ ನಿಮಗೆ ಕನ್ಫ್ಯೂಷನ್ ಇತ್ತು ಅಂತಂದಾಗ ನಮ್ಗೆ ಒಂದು ಕಮೆಂಟನ್ನು ಹಾಕಿರಿ. ಏನು ನಿಮಗೆ ಸಮಸ್ಯೆ ಅದ, ಯಾವುದು ನಿಮಗೆ ತೊಂದರೆ ಆಗ್ತಾ ಇದೆ ಮತ್ತು ಯಾವುದು ನಿಮಗೆ ಗೊತ್ತಾಗ್ತಿಲ್ಲ ಅನ್ನುವಂಥದ್ದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಹಾಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.